ಹಾಯ್ ಆಲ್ ಇದು ಬಂದು ಮನಾಲಿಯಲ್ಲಿ ನಮ್ಮದು ಸೆಕೆಂಡ್ ಡೇ ನಾವು ಕೂಡ ಬೆಳಗ್ಗೆನೇ ಆಲ್ಮೋಸ್ಟ್ 8 ಗಂಟೆಗೆಲ್ಲ ನಮಗೆ ಟಿಫನ್ ರೆಡಿ ಇರುತ್ತೆ. ಹಾಗಾಗಿ 8 ಗಂಟೆ ಒಳಗಡೆ ರೆಡಿಯಾಗಿ ನಾವು ಹೋದರೆ ರೆಸ್ಟೋರೆಂಟ್‌ಗೆ ಅಲ್ಲಿ ನಾವು ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಹಾಗೇನೇ ನಮ್ಮ ನೆಕ್ಸ್ಟ್ ಎಲ್ಲೆಲ್ಲಿ ಪ್ಲೇಸಸ್‌ಗೆ ಹೋಗಬೇಕು ಅದನ್ನು ಕವರ್ ಮಾಡೋದಕ್ಕೆ ಸಾಧ್ಯ. ನಾವೇ ಇಲ್ಲಿ ಲೇಟ್ ಮಾಡಿಕೊಂಡ್ರೆ ನಮಗೂ ಕೂಡ ಅಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಎಕ್ಸಾಕ್ಟ್ 8 ಗಂಟೆ 8:10 ಒಳಗಡೆ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಬ್ರೇಕ್‌ಫಾಸ್ಟಿಗೆ ಬಂದುಬಿಡ್ತಾಯಿದ್ರು. ಬ್ರೇಕ್‌ಫಾಸ್ಟಲ್ಲೂ ಕೂಡ ಯಾವಾಗ್ಲೂ ಅಷ್ಟೇ ಫ್ರೂಟ್ಸು ಮತ್ತು ಡಿಫ್ರೆಂಟ್ ತಿಂಡಿಗಳನ್ನ ಆಲ್ಮೋಸ್ಟ್ 3-4 ಟೈಪ್ಸ್ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಬನಾನಾ ಇರ್ಬೋದು ಮತ್ತು ಪಪ್ಪಾಯ, ನಿಮಗೆ ಜ್ಯೂಸ್ ಇರುತ್ತೆ ಮತ್ತು ಟೀ, ಕಾಫಿ ಎಲ್ಲ ಇರುತ್ತೆ. ರೋಟಿ ಇರುತ್ತೆ ಮತ್ತು ನಿಮಗೆ ಪಾಯಸ ಮಾತ್ರ ಇವರು ಹೇಗೆ ಅಂತಂದರೆ ಒಂದೊಂದು ಇವರು ಇದರಲ್ಲಿ ಓಟ್ಸ್ ಬರುತ್ತಲ್ಲ, ಓಟ್ಸಲ್ಲಿ ಪಾಯಸ ಮಾಡ್ತಾಯಿದ್ರು, ಚೆನ್ನಾಗಿರ್ತಿತ್ತು. ಮತ್ತು ಇಡ್ಲಿ ಚಟ್ನಿ ಎಲ್ಲ ಹೇಗೆ ಅಂತಂದರೆ ಓಕೆ ಅಂದರೆ ನಮ್ಮ ಇಡ್ಲಿ ಥರ ಅಷ್ಟು ಟೇಸ್ಟ್ ಬರೋದಿಲ್ಲ, ಬಟ್ ಓಕೆ ಮ್ಯಾನೇಜಬಲ್. ಯಾಕೆಂದರೆ ನಮ್ಮ ಆಲ್ಮೋಸ್ಟ್ ಕರ್ನಾಟಕ ಫುಡ್ ಏನಿರುತ್ತೆ ಅದನ್ನು ಆಲ್ಮೋಸ್ಟ್ ಸರ್ವ್ ಮಾಡ್ತಾರೆ. ಮತ್ತು ಎಗ್ ಮಾತ್ರ ತುಂಬ ಚೆನ್ನಾಗಿರ್ತಿತ್ತು. ಆಲ್ಮೋಸ್ಟ್ ನಾವು ಜಾಸ್ತಿ ಎಗ್ಗೆ ತೊಗೊಂಡು ತಿಂದಿರೋದು. ಅಲ್ಲಿಂದ ಎಲ್ಲ ಬ್ರೇಕ್‌ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಇವತ್ತು ಹೊರಟಿದ್ದು ಸೊಲಾಂಗ್ ವ್ಯಾಲಿಲಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ಕೂಡ ಗೇಮ್ಸ್ ಇರುತ್ತೆ. ನಾವು ಹೋಗೋ ದಾರಿಯಲ್ಲೇ ಕೂಡ ಇವಾಗ ನಮಗೆ ಟಿ ಟಿಯಲ್ಲಿ ನಾವು 11 ಮೆಂಬರ್ಸ್ ಹೋಗಿರೋದ್ರಿಂದ ಟಿ ಟಿ ಅವ್ರು ಏನು ಮಾಡ್ತಾರೆ, ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮಗೆ ಕಂಪ್ಲೀಟಾಗಿ ಡ್ರೆಸ್ ಇರ್ಬೋದು, ಶೂಸ್ ಇರ್ಬೋದು, ಅಲ್ಲಿಗೆ ಸ್ನೋವಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ ಕೊಡಿಸ್ತಾರೆ. ಅದಕ್ಕೆ ನಮಗೆ ಟೋಟಲ್ ಹೇಳಿದ್ದು 250 ರುಪೀಸ್, ಡ್ರೆಸ್ ಮತ್ತು ಶೂಸ್ ಎರಡರಿಂದ ಸೇರಿ. ಶೂಸ್ ತೊಗೊಳ್ಳಿಲ್ಲ ಅಂತಂದರೂ 250 ರುಪೀಸೇ. ಅದಾದಮೇಲೆ ಅಲ್ಲೇನು ಮಾಡ್ತಾರೆ ನಮಗೆ ಅಂತಂದರೆ ಗೇಮ್ಸ್ ಹೇಳ್ತಾರೆ, ಇದು ಅಂತೇಳಿ ಪ್ಯಾಕೇಜ್ ಹೇಳ್ತಾರೆ. ಟೋಟಲ್ ಒಬ್ಬೊಬ್ಬರಿಗೆ ಶೂಸು ಮತ್ತು ಇದರಿಂದ 1800 ಹೇಳಿದರು. ನಾವೆಲ್ಲ ಬಾರ್ಗೇನ್ ಮಾಡಿ ಕೇಳಿದ್ವಿ 2500ಇಂದ. ಬಟ್ ಅದು ವರ್ತ್ ಅಲ್ಲ, ನಾವು ಅಲ್ಲೇ ಹೋಗಿ ಮಾಡ್ಕೋಬೇಕು. ನಾನು ತುಂಬ ವೀಡಿಯೋಸ್ ನೋಡಿದ್ದೆ, ಬಟ್ ಆದರೂ ಕೂಡ ಅಲ್ಲಿಗೆ ಹೋದ ತಕ್ಷಣ ಬಕ್ರ ಆಗಿಬಿಟ್ವಿ. ನಮಗೆ ವರ್ತ್ ಅನಿಸಿದ್ದು ಇದೊಂದೇ, ಇದು ಕಪಲ್ ಜಿಪ್ ಲೈನ್ ಅಂತ ಹೇಳಿ. ತುಂಬ ಆ್ಯಕ್ಚುಲಿ ಹೋಗೋಕ್ಕೆ 1 ಕಿಲೋಮೀಟರ್, ಬರೋಕ್ಕೆ 1 ಕಿಲೋಮೀಟರ್ ಅಂತ ಹೇಳಿರುತ್ತೆ ಜಿಪ್ ಲೈನು 2 ಸೈಡಿಗೆ. ಬಟ್ ಅಲ್ಲಿದ್ದಾಗ ನಮಗೆ ಅಮೌಂಟ್ ಅಲ್ಲಿದ್ದು 300 ರುಪೀಸ್ ಪರ್ ಗೇಮ್ಗೆ 300 ಎಲ್ಲ ಹಾಕಿರ್ತಿದ್ರು. ನಮಗೆ ಇವರು 3 ಗೇಮ್ಸ್ ಕೊಟ್ಟರು. 3 ಗೇಮ್ಸು ಕೂಡ ಎಲ್ಲ ಸೇರಿ 1800 ಅಂತ ಹೇಳ್ತಾರೆ. ವರ್ತೇ ಇಲ್ಲ ತುಂಬ. ಈ ಸತಿ ಅಂತೂ ಕ್ರಿಸ್ಮಸ್ ಹಾಲಿಡೇಸ್ಗೂ ಏನೋ ತುಂಬ ಕ್ಯೂ ಇರುತ್ತೆ. ಆಲ್ಮೋಸ್ಟ್ ನಾವು ಒಂದೊಂದು ಕ್ಯೂ ಅಲ್ಲಿ 2 ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಸ್ಕೈಯಿಂಗ್ ಅಂತ ಕೊಡ್ತಾರೆ, ಅನ್ಲಿಮಿಟೆಡ್ ಅಂತ ಹೇಳಿ. ಆ ಸ್ಕೈಯಿಂಗ್ ಮಾಡೋಕ್ಕೆ ಆಗೋದಿಲ್ಲ, ಅದು ಅನಿಸೋದೇ ಇಲ್ಲ ನಮಗೆ ಮಾಡೋದಕ್ಕೆ. 2 ಸತಿನೂ ನಾನು ಬಿಡೋದೆ ಆಟ ಆಡಬೇಕಾದ್ರೆ. ಅದು ವೀಡಿಯೋ ಕೂಡ ರೆಕಾರ್ಡ್ ಆಗಿಲ್ಲ. ನಾವು ಆ್ಯಕ್ಚುಲಿ ಅಲ್ಲಿ ಫೋಟೋ ಶೂಟಿಗೆ ಅಂತ ಕೊಟ್ಟಿದ್ವಿ. ಅವ್ರು ಅದಾದಮೇಲೆ ನಾವು ಇದನ್ನು ಮುಗಿಸಿ ಬರೋಷ್ಟೊತ್ತಿಗೆ ಲೇಟ್ ಆಗಿತ್ತು ಅಂತ ಅವ್ರು ಹೊರಟ್ಬಿಟ್ಟಿದ್ರು. ಕೀರ್ತನ ತವನ ನಾವೇ ಓದಿ ನಾವು ಪರವಾಗಿಲ್ಲ ತೋರಿಸಿ ನೀವು ಮಾಡ್ಕೊಂಡ್ರ ಆ ಕಡೆಯಿಂದ ಹಿಡ್ಕೊಂಡು ಹೋಗಿ ನೋಡೋಣ ಅಂತ. ಆ ಕಡೆಯಿಂದ ಮಾಡ್ಕೊಂಡು ಈ ಕಡೆಯಿಂದ ಹೋಗ್ಲಿಲ್ಲ, ಹೋಗಿ ತಗೊಂಡೋಗಿಲ್ಲ ಅಂದರೆ ಮತ್ತು ನಿಮಗೆ ಜಿಪ್ಲೈನಲ್ಲಿ ಹೋಗಬೇಕಾದ್ರೂ ಕೂಡ ಅವ್ರದ್ದೇ ಕ್ಯಾಮ್ರಾ ಕೊಡ್ತಾರೆ ಶೂಟ್ ಮಾಡ್ಕೊಳ್ಳೋದಕ್ಕೆ, ಆಗಾರು ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನಮ್ಮದು ಸೆಲ್ಫಿ ಸ್ಟಿಕ್ಕಲ್ಲೇ ನಾವು ಮಾಡ್ಕೊಂಡ್ವಿ. ಅದಕ್ಕಾದರೆ ನಿಮಗೆ 500 ಎಕ್ಸ್ಟ್ರಾ ತೊಗೋತಾರೆ ಅವ್ರದ್ದಾದರೆ. ಅದಾದಮೇಲೆ ಇಲ್ಲಿ ಅಷ್ಟೊಂದೇನು ಸ್ನೋ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ನಮಗೆ ಗೇಮ್ಸ್ ಆಡೋಷ್ಟೊತ್ತಿಗೆ ಟೈಮ್ ಆಗೋಯಿತು. ನಮಗೆ ಬೇರೆ ಏನೂ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿಲ್ಲ. ಗೇಮ್ಸ್ ಆಡಿದಿಷ್ಟೇ, ನಾವು ಸ್ಕೈಯಿಂಗ್ ಒಂದು ಮತ್ತು ಜಿಪ್ಲೈನ್ ಆಡಿದ್ವಿ. ಇದೊಂದು ಬಲೂನ್ ಇತ್ತು, ಅದು ಬಿಟ್ಬಿಟ್ಟು ಇದೊಂದು ಯಾಕ್ ರೈಡ್ ಒಂದು ಹೋದ್ವಿ ಲಾಸ್ಟಿಗೆ. ಅದು ಬಿಟ್ಟರೆ ನಮಗೆ ಬೇರೆ ಟೈಮ್ ಆಗಲೂ ಇಲ್ಲ, ಅಷ್ಟೊತ್ತಿಗೆ ಕ್ಲೋಸ್ ಆಗೋಯ್ತು ಅಲ್ಲಿ ಸೋಲಾಂಗ್ ವ್ಯಾಲಿಲೂ ಕೂಡ. ಇದು ಕೂಡ ಒಂಥರ ಚೆನ್ನಾಗಿತ್ತು ನಮಗೆ. ಇದು ಆದಮೇಲೆ ನಾವು ಸ್ವಲ್ಪ ಅಲ್ಲಿ ಡ್ರೆಸ್ಸಸ್ ಸಿಗುತ್ತೆ. ಲೈಕ್ ಕಪಲ್ಗೆ ಬಂದು 300 ರುಪೀಸ್ ಹೇಳ್ತಾರೆ. ನೀವು ಅಲ್ಲಿ ಹೋದಾಗ ನೀವು ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡಿದಷ್ಟು ಕಡಿಮೆ ಮಾಡ್ತಾರೆ. ನಾವು ಬಾರ್ಗೇನ್ ಮಾಡಿದಾಗ ಆಮೇಲೆ ಪರ್ ಕಪಲ್ಗೆ ನಿಮಗೆ 100 ರುಪೀಸ್ ಆ ಥರ ತೊಗೋತಾರೆ. ನೀವು ಅದಾದಮೇಲೆ ಅದನ್ನು ಫೋಟೋ ಶೂಟ್ ಕೂಡ ಮಾಡಿಸ್ಕೋಬೋದು. ಅದು ಹಾಕ್ಕೊಂಡು ಅವರೇ ಕೂಡ ರೆಡಿ ಮಾಡ್ತಾರೆ. ಈ ಯಾಕ್ ರೈಡು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಮಗೆ ಕೂಡ ಇಷ್ಟ ಆಯಿತು ಇದು ಬಂದು ಅಲ್ಲಿ ನೀವು ಏನೇ ಇನ್ ಕೇಸ್ ಗೇಮ್ಸ್ ತೊಗೋತೀರಾ ಅಂತ ಹೇಳಿದ್ರೆ ನೀವು ಅಲ್ಲೇ ಹೋಗಿ ಸ್ಪಾಟಲ್ಲೇ ತೊಗೊಳ್ಳಿ. ಯಾಕೆ ಅಂದರೆ ಅಲ್ಲಿ ತುಂಬ ಕಡಿಮೆ ಇರುತ್ತೆ.
ನೀವು ಬಾರ್ಗೇನ್ ಕೂಡ ಮಾಡ್ಬೋದು ಅಲ್ಲಿ. ನಾವು ಮುಂಚೆನೇ ಇಲ್ಲೇ ಹೊರಗಡೆ ಇರ್ಬೋದು, ಇಲ್ಲ ಟಿ ಅವರು ಕಾರವರು ಅವರಿಗೆಲ್ಲ ಕೂಡ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಹಾಗಾಗಿ ಅವರು ಎಲ್ಲಿ ಸ್ಟಾಪ್ ಮಾಡ್ತಾರೆ ಒಂದೊಂದು ಶಾಪಲ್ಲಿ, ನಾವು ಅಲ್ಲೇ ಹೋಗಿ ತಗೊಳ್ಳೋದ್ರಿಂದ ನಮಗೆ ತುಂಬ ಕಡಿಮೆಗೆ ಸಿಗುತ್ತೆ. ನೀವು ಎಲ್ಲ ಗೇಮ್ಸ್ನ ಆಟ ಆಡ್ಬೋದು. ಮತ್ತು ತುಂಬ ಕ್ಯೂ ಇದ್ದರೆ ಕೂಡ ನಾವು ಅದನ್ನು ಸ್ಕಿಪ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾವು ಇದು ಪೇ ಮಾಡಿಬಿಟ್ಟಿದ್ವಿ ಮುಂಚೆನೇ ಅಂತ ಸ್ಕಿಪ್ ಮಾಡೋಕ್ಕಾಗಲಿಲ್ಲ ನಮಗೆ. ಆಮೇಲೆ ಆದಷ್ಟು ತುಂಬ ಲಾಂಗ್ ಹಾಲಿಡೇಸ್ ಇದ್ದಾಗ ದಯವಿಟ್ಟು ಹೋಗಬೇಡಿ, ಯಾಕೆಂದರೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮೇ ಇರುತ್ತೆ. ನಮಗೆ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಪಾಸ್ ಮಾಡೋದಕ್ಕೆ 2 ಅವರ್ಸ್ ನಾವು ಟ್ರಾಫಿಕ್ ಜಾಮಲ್ಲೇ ಇದ್ದೀವಿ. ಅಷ್ಟು ಟ್ರಾಫಿಕ್ ಜಾಮ್ ಆ್ಯಕ್ಚುಲಿ ಬೇರೆ ಟೈಮಲ್ಲೆಲ್ಲ ಇರೋದಿಲ್ಲ, ಬಟ್ ಈ ಟೈಮಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ತುಂಬ ಟ್ರಾಫಿಕ್ ಜಾಮ್ ಇತ್ತು. ಮತ್ತು ಪ್ರತಿಯೊಂದು ಗೇಮ್ಸಿಗೂ ಕೂಡ 2 ಅವರ್ಸ್ ನಾವು ಸ್ಪೆಂಡ್ ಮಾಡಿದ್ವಿ. ಹಾಗಾಗಿ ನಮಗೆ ಸ್ನೋ ಅಲ್ಲಿ ಆಟ ಆಡೋಕ್ಕೆ ಟೈಮೂ ಸಿಗಲಿಲ್ಲ, ಚಾನ್ಸಸ್ ಸಿಗಲಿಲ್ಲ. ಅದೊಂದು ನಮಗೆ ವರ್ತ್ ಅನಿಸ್ಲಿಲ್ಲ. ಏಕೆಂದರೆ ನಾವು ಆಲ್ಮೋಸ್ಟು ಎಲ್ಲ ಟೈಮೂ ನಾವು ಟ್ರಾಫಿಕ್ ಜಾಮಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ. ನಮಗೆ ಸ್ವೀಟೇ ಇರಲಿಲ್ಲ. ಕನ್ನಡಕ ಒಂದು ಕಡೆ ಹೋಗ್ಬೇಕು. ಬೇಡ, ಕಾಫಿ ಕುಡ್ದಾಯ್ತಲ್ಲ, ನಾವಲ್ಲಿ ಹೋದ್ವಲ್ಲ ಅಲ್ವಾ, ಇವ್ರೇನು ಬಂದಿಲ್ಲ, ಮಾಡೇ ಇಲ್ಲ. ಮತ್ತು ಈವ್ನಿಂಗ್ ತುಂಬ ಜಾಮ್ ಇದೆ ಅಂತ ನಮ್ಮ ಟಿ ಬರೋಕ್ಕೂ ತುಂಬ ಟೈಮ್ ಆಯಿತು. ಹಾಗಾಗಿ ಅಲ್ಲೇ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೇಲ್ ಮಾಡೋದು ಮ್ಯಾಗಿ ಎಲ್ಲ ತಿಂದ್ಕೊಂಡು ನಾವು ರೂಮಿಗೆ ಬಂದು ತಲುಪೋ ಅಷ್ಟೊತ್ತಿಗೆ 10 ಆಗಿತ್ತು. ಅಲ್ಲಿ ಈವ್ನಿಂಗು ಕ್ರಿಸ್ಮಸ್ ಪಾರ್ಟಿ ಅರೇಂಜ್ ಮಾಡಿದರು. ಕ್ರಿಸ್ಮಸ್ ಪಾರ್ಟಿಗೆ ಜಾಯಿನ್ ಆಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಮಗೂ ಕೂಡ ತುಂಬ ಸ್ಟ್ರೇನ್ ಆಗಿದ್ದು, ಕಂಪ್ಲೀಟ್ ಟ್ರಾಫಿಕಲ್ಲೇ ಇದ್ದಂಗೆ ಆಗೋಯಿತು ನಮಗೆ ಈ ಸತಿ. ಏಕೆಂದರೆ ಹೋದರೆ ಈ ವೆಕೇಷನಲ್ಲಿ ಮಾತ್ರ ಈ ಥರ ಹೋಗಬಾರ್ದು, ತುಂಬ ರಶ್ ಇರುತ್ತೆ. ಎಲ್ಲದಕ್ಕೂ ಗೇಮ್ಸಿಂದ ಹಿಡಿದು ಎಲ್ಲದಕ್ಕೂ ಕೂಡ ಕ್ಯೂ. ಬೇರೆ ನಮಗೆ ಆ ಚಳಿನೂ ತಡೆಯೋಕ್ಕಾಗೋದಿಲ್ಲ, ಅಷ್ಟು ಕೋಲ್ಡ್ ಇತ್ತು ಈ ಟೈಮಲ್ಲಿ. ಆಲ್ಮೋಸ್ಟ್ ಹೋಗೋದಿದ್ರೆ ಜಾನ್ವರಿ ಇಲ್ಲ ಫೆಬ್ರವರಿ ಟೈಮಲ್ಲಿ ಹೋದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಬಟ್ ಇದೇ ಥರನೇ ಸ್ನೋ ಇರುತ್ತೆ, ಆ ಥರ ಏನು ಸ್ನೋ ಇರಲ್ಲ ಅಂತ ಏನಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ರೂಮಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ ಎಲ್ಲರೂ ಕೂಡ. ಹಿಂಗೆ ಆ ಕಡೆ ಬಂದ್ರೆ ಆ ಕಡೆ ಸೆಕೆಂಡ್ ಬ್ಲಾಗ್ನ ಏನು ಮಾಡಿದ್ದೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ.